ಜನರ ರಿಯಾಕ್ಷನ್ ಆ್ಯಕ್ಚುಲಿ ನಮಗೆ 3 ದಿನದ ಹಿಂದೆಯಿಂದ ಸ್ಟಾರ್ಟ್ ಆಗಿದೆ. ನಾವು ಮ್ಯಾಂಗ್ಳೂರ್ ಮತ್ತು ಮೈಸೂರು ಮತ್ತು ಬೆಂಗಳೂರು ಪೇಡ್ ಪ್ರೀಮಿಯರ್ಸ್ ಮಾಡಿದ್ವಿ. ಯೂಶಲಿ ಹೆಂಗೆ ಅಂದರೆ ನಮ್ಗೆ ಹತ್ರದವರೆಲ್ಲ ನೋಡಿದಾಗ ಅವ್ರು ಹೆಂಗೋ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಹೆಂಗೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ. ಇವ್ರು ಯಾರೂ ನಮಗೆ ಪರಿಚಯ ಇಲ್ಲದೆ ಇರೋರು. ಸೊ ಅವರೆಲ್ಲರೂ ಅವರೇ ಫಸ್ಟ್ ನೋಡೋಣ ಹೇಗಿದೆ ಸಿನಿಮಾ ಅಂತ ನೋಡಿ ಬಂದಿರೋದು. ಸೊ ಅವರೆಲ್ಲರೂ ರಿಯಾಕ್ಷನ್ ನಮಗೆ ತುಂಬ ಎಕ್ಸೈಟ್ಮೆಂಟ್ ಹುಟ್ಟಿಸ್ತು. ಆ್ಯಂಡ್ ಇವತ್ತು ಫಸ್ಟ್ ಶೋ ನಾವು ನರ್ತಕಿ ಥಿಯೇಟರಲ್ಲಿ ಇಲ್ಲಿ ಬಂದಿರುವಂಥ ಆಡಿಯನ್ಸಲ್ಲಿ ನಾವು ಅವ್ರ ಜೊತೆ ಕೂತು ನೋಡಿರೋದು. ಆ್ಯಂಡ್ ಅವರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಹೇಗೆ ಬಂದು ಅವ್ರ ರೆಸ್ಪಾನ್ಸಸ್ ಶೇರ್ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲರೂ ಅದನ್ನು ನೋಡೋದಕ್ಕೆ ಖುಷಿ. ಬಿಕಾಸ್ ನಮಗೆ ಸಿನಿಮಾ ಹೇಗೆ ಕನೆಕ್ಟ್ ಆಗಬೇಕು ಅಂತ ಇತ್ತು, ಅದೇ ರೀತಿ ಅವ್ರು ಕನೆಕ್ಟ್ ಆಗ್ತಾ ಇದ್ದಾರೆ. ಯಾರ್ಯಾರಿಗೆ ಶಾಪ ಹಾಕಬೇಕು ಅಂತ ಇತ್ತು ಅವರೆಲ್ರಿಗೂ ಶಾಪ ಹಾಕ್ತಾ ಇದ್ದಾರೆ. ಆ್ಯಂಡ್ ಊಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇತ್ತು ಅಂತ ಸಿನಿಮಾದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲವೂ ನಮಗೆ ಆ್ಯಕ್ಚುಲಿ ತುಂಬ ಖುಷಿ ಕೊಡ್ತಾ ಇದೆ. ಮ್ಯಾಂಗ್ಳೂರ್ ಸ್ಲ್ಯಾಂಗಲ್ಲಿ ಅಂದರೆ ಅಲ್ಲಿದ್ದು ಜನ ಪರಿಚಯ ನನಗೆ ಎಷ್ಟು. ಇವಾಗ ರಕ್ಷಿತ್ ಇರ್ಬೋದು, ಆಮೇಲೆ ರಾಜ್ ಅವ್ರು ಇರ್ಬೋದು. ನನ್ನ ಫಸ್ಟ್ ಫಿಲ್ಮಿಂದನೂ ರಾಜ್ ಅವ್ರ ಪರಿಚಯ. ಆ್ಯಂಡ್ ಮಂಗಳೂರು ನಂಟು ಯಾವಾಗಲೂ ಇದ್ದೇ ಇತ್ತು ಆ ರೀತಿ ನನಗೆ. ಸೊ ಅಲ್ಲಿ ಜನ ಅವ್ರು ತುಳು ಮಾತಾಡೋದು, ಇಲ್ಲ ಅವರ ಮಂಗಳೂರು ಕನ್ನಡ ಎಲ್ಲ ಕೇಳಿದ್ದೀನಿ. ಬಟ್ ನಾನು ಮಾತಾಡೋದು ಟ್ರೈ ಮಾಡಿರಲಿಲ್ಲ. ನಮ್ಮ ರಿಷಿ ಅವರು ಅವ್ರ ಡೈಲಾಗ್ ಬರಿಬೇಕಾದ್ರೇ ಆ ರೀತಿ ಬರೆದಿದ್ರಿಂದ. ಆ್ಯಂಡ್ ನಾವು ವಿಧು ಸರ್ ಅಂತ ನಮಗೆ ಡೈಲಾಗ್ ಕೋಚ್ ಇದ್ರು. ನಾವು ಕೂತ್ಕೊಂಡು ಅವ್ರ ಜೊತೆ ಒಂದು 5 ದಿನ ವರ್ಕ್ಶಾಪ್ ಮಾಡಿ ಡೈಲಾಗ್ಸ್ನೆಲ್ಲ ಯಾವ ರೀತಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾತಾಡಿಕೊಂಡು ಅದಾದಮೇಲೆ ಸೆಟ್ಟಿಗೆ ಹೋದ್ಮೇಲೆ ಮಾಡಿದ್ದಂಥದ್ದು. ಬಟ್ ಈಗ ಮಂಗಳೂರಿನವ್ರ ಥರನೇ ಅನಿಸುತ್ತೆ ಅಂತ ಹೇಳಿದಾಗ ಅದಕ್ಕಿಂತ ಕಾಂಪ್ಲಿಮೆಂಟ್ ಏನಿಲ್ಲ. ಆ್ಯಂಡ್ ಅದು ಇಲ್ಲಿ ಎಲ್ಲ ಕಡೆ ಜನಕ್ಕೂ ಅದು ಕನೆಕ್ಟ್ ಆಗುತ್ತೆ ಅನ್ನೋದು ಇವಾಗ ನಮ್ಗೆ ಖುಷಿ ಇದೆ. ಹುಡುಗಿರೆಲ್ಲ ಹಂಗಲ್ಲ, ಯಾರೋ ಕೆಲವ್ರು ಹಂಗಿರ್ತಾರೆ. ಬಟ್ ಆ ಥರ ಕಥೆಗಳನ್ನೂ ನಾವು ನೋಡಬೇಕು. ಎಲ್ಲ ಹುಡುಗಿರು ಒಳ್ಳೆಯವರಲ್ಲ, ಎಲ್ಲ ಹುಡುಗಿರು ಕೆಟ್ಟವರಲ್ಲ ಅಲ್ವಾ. ಸೊ ಅವ್ರವ್ರ ಸಿಚುವೇಶನ್ಸ್ ಅವ್ರವ್ರನ್ನ ಒಂದೊಂದು ರೀತಿಯಲ್ಲಿ ಏನೋ ಬದಲಾಯಿಸುತ್ತೆ. ಸೊ ಅದು ಏನಾಗ್ತಾ ಇದೆ, ಇವ್ರು ಯಾಕೆ ಇದನ್ನು ಕೇಳ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಸಿನಿಮಾ ನೋಡಬೇಕು. ನಿಮಗೂ ಹಂಗೆ ಗೆಸ್ ಮಾಡೋಕ್ಕಾಗದೇ ಇರುವಂಥ ಒಂದು ಟ್ವಿಸ್ಟ್ ನಾವು ಕೊಟ್ಟಿದ್ದೀವಿ. ಒಳ್ಳೇದು. ಹಂಗಂದ್ರೆ ನಾನು ಗೆದ್ದಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್ ಅಂತ, ಅದೇ ಖುಷಿ. ನನ್ನ ಕೈಲಿ ಆ್ಯಕ್ಚುಲಿ ಆ ಆ್ಯಕ್ಟಿಂಗ್ನ ತೆಗ್ಸಿದ್ದಾರೆ, ಇಲ್ಲ ಆ ಪಾತ್ರನ ಹಾಗೆ ಬರ್ದಿದ್ದಾರೆ ಅನ್ನೋದು. ಸೊ ನೋಡೋಣ ಎಲ್ರಿಗೂ ಹೇಗೆ ಇಷ್ಟ ಆಗುತ್ತೆ ಅನ್ನೋದು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅದೇ ಹೇಳ್ತಾ ಇದ್ದೆ, ಹತ್ಕೊಂಡು ಟಿಶ್ಯೂ ಪೇಪರ್ ಕಣ್ಣೋರ್ಸ್ಕೊಂಡು ಬಂದು ನಿಂತ್ಕೊಂಡಿದ್ದೀನಿ. ಯಾಕೆಂದರೆ ಕ್ಲೈಮ್ಯಾಕ್ಸ್ ನನಗೆ ನಾನು ನಿನ್ನೆ ಗಡಿಬಿಡಿಲೆಲ್ಲ ಅಷ್ಟು ಕ್ಲೀನಾಗಿ ಕೂತು ನೋಡಿದ್ದಿಲ್ಲ. ಇವತ್ತು ಪೂರ್ತಿ ಸಿನಿಮಾ ನಾನು ಆಡಿಯನ್ಸ್ ಜೊತೆ ನೋಡಿದಾಗ ಪೂರ್ತಿ ಕತೆ, ನನಗೆ ಕತೆ ಕೇಳಬೇಕಾದ್ರೆ ಹೇಗೆ ಇಷ್ಟ ಆಗಿತ್ತು, ಈಗಲೂ ಅದೇ ರೀತಿ ಏನೋ ದೃಶ್ಯಕಾವ್ಯವಾಗಿ ಬದಲಾಗಿದೆ. ಅಫ್ಕೋರ್ಸ್ ಏನೇನೋ ಹಾಗಿರ್ಬೋದಿತ್ತು, ಹೀಗಿರ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ಅದು ಯಾವುದೂ ಗಮನಕ್ಕೆ ಬರಲ್ಲ. ಕಥೆಯಾಗಿ ಹಿಡಿದು ಕೂರ್ಸತ್ತೆ. ಆ್ಯಂಡ್ ಎಲ್ರಿಗೂ ಅದು ಇಷ್ಟ ಆಗತ್ತೆ. ಆ್ಯಂಡ್ ಡಿಫ್ರೆಂಟಾಗಿ ಒಂದು ಫೀಲಿಂಗ್ ಕೊಡುತ್ತೆ ಅನ್ನೋದು. ಆ್ಯಂಡ್ ಅದನ್ನು ನನ್ನ ಪಾತ್ರನ ಈಗ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ನನಗೇನೆ ಹಿಂಗ್ಯಾಕೆ ಆಯಿತು, ಇಲ್ಲ ಈಗ ಯಾಕೆ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದಾರಲ್ವಾ ಇಬ್ಬರು ಅನ್ನೋ ಎಷ್ಟೊಂದು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ನಾನು ಹಾಗೆ ರಿಯಾಕ್ಟ್ ಮಾಡಿದೆ. ಅದೊಂದು ಖುಷಿ ವಿಚಾರ. ಖಂಡಿತವಾಗ್ಲೂ ಯಾರ ಮೇಲೂ ಇಲ್ಲಪ್ಪ ಸದ್ಯಕ್ಕೆ. ನನ್ನ ಖುಷಿ, ಇವಾಗ ನಾನು ಮಾಡಿರೋ ಪಾತ್ರ ನೋಡಿ ನನಗೆ ಹಾಗೆ ಅನಿಸ್ತಾ ಇದೆ, ಜನಕ್ಕೆ ಹಂಗೆ ಅನಿಸ್ತಾ ಇದೆ ಅನ್ನೋದೇ ಖುಷಿ ಅಲ್ವಾ. ಸೊ ಐ ಆಮ್ ವೆರಿ ಹ್ಯಾಪಿ ಜನಕ್ಕೆ ಹಂಗೆ ಕನೆಕ್ಟ್ ಆಗ್ತಾ ಇರೋದು. ಫಸ್ಟ್ ಶೋ ಒಳ್ಳೆ ರೆಸ್ಪಾನ್ಸ್ ಇದೆ. ಇವಾಗ ಇನ್ನೂ ಈ ಒಂದು ರೆಸ್ಪಾನ್ಸಸ್ ಹೀಗೆಲ್ಲ ಆಡಿಯನ್ಸ್ ಏನು ನೋಡಿದ್ದಾರೆ ಅದರೆಲ್ಲ ರಿಯಾಕ್ಷನ್ಸ್ ನೀವೆಲ್ಲರೂ ನೋಡಿರ್ತೀರಾ. ಆ್ಯಂಡ್ ಅದೆಲ್ಲ ಆನೆಸ್ಟ್ ರಿವ್ಯೂಸ್. ಸೊ ನೀವುಗಳು ಬನ್ನಿ, ನಿಮಗೆ ನೀವು ಕೊಡೋ ನಿಮ್ಮ ಟೈಮ್ಗೆ, ನೀವು ಕೊಡೋ ನಿಮ್ಮ ಟಿಕೆಟ್ ಪ್ರೈಸ್ಗೆ ನಾವು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಟ್ಟೆ ಕಳಿಸ್ತೀವಿ ಅನ್ನೋದು ನಮ್ಮ ನಂಬಿಕೆ. ಆ್ಯಂಡ್ ಇಷ್ಟು ಕಾನ್ಫಿಡೆನ್ಸಲ್ಲಿ ಯಾಕೆ ಹೇಳ್ತೀವಿ ಅಂದರೆ ಆ ಥರದ ಒಂದು ಕತೆ ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಭಾವನೆ ನಮಗಿದೆ. ಸೊ ಪ್ಲೀಸ್ ಬಂದು ನಮ್ಮ ಸಿನಿಮಾನ ನೋಡಿ. ಐ ಥಿಂಕ್ ಸಂಜೆ ಶೋಸ್ ಎಲ್ಲ ಫಿಲ್ ಆಗ್ತಾ ಇದೆ ಅಂತ ನಾವು ಕೇಳಿದ್ವಿ. ಸೊ ಖುಷಿ. ಸೊ ಒಂದಾದ್ಮೇಲೆ ಐ ಥಿಂಕ್ ವರ್ಡ್ ಆಫ್ ಮೌತಿಂದ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಥ್ಯಾಂಕ್ ಯು. ಹೇಳ್ತೀನಿ ಖಂಡಿತವಾಗ್ಲೂ. ಅವ್ರು ಟೈಮ್ ಮಾಡ್ಕೊಂಡು ನೋಡೋಂಗಿದ್ರೆ ಸಿನಿಮಾ ಖಂಡಿತವಾಗ್ಲೂ ಕಳಿಸ್ಕೊಡ್ತೀವಿ. ನಾವು ಥಿಯೇಟರಿಗೆ ಬರ್ತಾರೆ ಅಂದರೆ ಆಬ್ವಿಯಸ್ಲಿ ನಾವು ಅವ್ರನ್ನ ಕರೆಸ್ಕೊಳ್ತೀವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.